ನಿಮ್ಮ ಮೀಟಿಂಗ್ ತಗೋತೀವಿ. ಇವತ್ತು ಪರಿಚಯ ಮಾಡ್ಕೊಳ್ಳಿಕ್ಕೆ ನಾನು ನಿಮ್ಮನ್ನ ಒಂದ್ಸಾರಿ ಭೇಟಿ ಆಗ್ಲಿಕ್ಕೆ ಇವತ್ತು ಬಂದಿದ್ದೇವೆ. ಮುಂದಿನ ಸರಿ ಆದಷ್ಟು 14 ವಾರ್ಡ್ ಇದೆ. ಎಷ್ಟಿದೆ ನಿಮ್ಮಲ್ಲಿ? 16 ವಾರ್ಡನ್ನ ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ. ಯಾವ ವಾರ್ಡದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಹೆಚ್ಚಾಗಿದೆ, ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ, ಮತ್ತೆ ಜೊತೆಗೆ ನಿಮ್ಮೂರಲ್ಲಿ ಆಗುವಂತ ಅಭಿವೃದ್ಧಿ ಕಾರ್ಯಗಳು ಏನ್ ಬಾಕಿ ಇದೆ, ನಮ್ಮ ಇಲಾಖೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, PWD ಇಲಾಖೆಯಿಂದ ಅವರೆಲ್ಲ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಸಿಗ್ಬಹುದಾದ ಸೌಕರ್ಯಗಳನ್ನ ಯಾವ ರೀತಿ ನಿಮ್ಗೆ ಕೊಡಿಸ್ಬೇಕು. ಮತ್ತೆ ಮುಂದಿನ ಸಾರಿ ನಮ್ಮ ಉಮೇಶ್ ಅವರು ನಿಮ್ ಜೊತೆ ನೇರವಾಗಿ ಬರಬೇಕು. ನಿಮ್ ಕೆಲಸಗಳನ್ನ ಅವರೇ ಮಾಡ್ಬೇಕು ಅನ್ನೋದು ವಿಷಯ. ನಿಮ್ದು ಆಸೆ ಇದೆ, ನಮ್ದು ಅದೇ ರೀತಿ ಆಸೆ ಇದೆ. ಅವ್ರಿಗೊಂದು ಶಕ್ತಿ ಕೊಡೋಣ, ಅವ್ರಿಗೊಂದು ಲೀಡರ್ಶಿಪ್ ಬೆಳೆಸ್ಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕಾಗಿ ನಾವೆಲ್ಲ ನಾಯಕರು ಮತ್ತೆ ಬರ್ತೀವಿ. ಇನ್ನು ಅನೇಕ ನಮ್ಮ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು ಬರ್ತಾರೆ, DCM ಅವರು ಬರ್ತಾರೆ, ಶಿವಾನಂದ ಪಾಟೀಲ್ ಅವರು, MP ಪಾಟೀಲ್ ಅವರು, ಅನೇಕ ನಾಯಕರು ನಿಮ್ಮೂರಿಗೆ ಬಂದು ಉಮೇಶ್ ಅವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾರೆ. ತಮ್ಮ ಆಶೀರ್ವಾದ ಬಹಳ ಅವಶ್ಯಕತೆ ಇದೆ. ಹಿಂದಿನಕ್ಕಿಂತಲೂ ಈ ಚುನಾವಣೆ ಬಹಳಷ್ಟ ಜಿದ್ದಾಜಿದ್ದಿ ಆಗಿದೆ. ನೀವೆಲ್ಲರೂ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು, ಸೈನಿಕರಾಗಿ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೊಳ್ಳಿಕ್ ಬಂದೇನೆ. ಇನ್ನೊಂದ್ಸಾರಿ ಬಂದಾಗ ವಾರ್ಡ್ ವೈಸ್ ಸಭೆ ಮಾಡಿ ಯಾವ ರೀತಿ ಚುನಾವಣೆ ಮಾಡಬೇಕು, ಯಾವ ರೀತಿ ಉಮೇಶ್ ಅವ್ರನ್ನ ಗೆಲ್ಬೇಕಂತ ನಾವು ಚರ್ಚೆ ಮಾಡೋಣ. ಹಸ್ತದ ಗುರುತಿಗೆ ಉಮೇಶ್ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಾವು ಸಾಕಷ್ಟು ಮಾತಾಡೋದಿರಲ್ಲ. ಸಾರ್ವತ್ರಿಕ ಚುನಾವಣೆ ನಾವು ಮಾತಾಡೋದಿರುತ್ತೆ, ಮಾತಾಡಲೇಬೇಕು. ಎಲ್ಲರ ಹಿರಿಯರ ಮುತ್ಸದಿಗಳು ದಿವಂಗತ ಮೆಟ್ಟಿ ಸರ್ ಅವರು. ಆದ್ರೆ ಅವ್ರು ಇನ್ನ ನಮ್ಗೆ 5 ವರ್ಷ ಕಂಪ್ಲೀಟ್ ಮಾಡಿ ಈಗೇನು ಅವರ ಕನಸಿನ ಕೂಸಿದೆ, ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಅದನ್ನ ಕಟ್ಸಿ ನೋಡಿ ಉದ್ಘಾಟನೆ ಮಾಡ್ಬೇಕು ಅನ್ನುವಂತ ಒಂದು ಕನಸನ್ನ ತೊಟ್ಕೊಂಡಿದ್ರು. ಆದ್ರೆ ಇವತ್ತು ಅಪೂರ್ಣ ಆಗಿದೆ. ಅವರ ಮಗನಿಂದ ಅದು ಪೂರ್ಣಗೊಳ್ಳಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಅವ್ರನ್ನ ಗೆಲ್ಸಿ ಕಳ್ಸೋದ್ರ ಮೂಲಕ ಆ ಕೆಲಸವನ್ನ ಪೂರ್ಣಗೊಳಿಸ್ಬೇಕಾಗಿದೆ ಬಂಧುಗಳೇ. ಅದ್ರ ಜೊತೆಗೇನೆ ಸಾಕಷ್ಟು ಇವತ್ತು ಕೃಷ್ಣ ಮೇಲ್ದಂಡದಾಗಿರ್ಬೋದು, ಪುನರ್ವಸತಿದಾಗಿರ್ಬೋದು, ಒಂದು ಬಾಗಲಕೋಟ್ ನಗರ ಅಭಿವೃದ್ಧಿ ಆಗಿರ್ಬೋದು, ಅಮ್ಮಿನಗಡ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆಗಿರ್ಬೋದು, ಎಲ್ಲವೂ ಸಾಕಷ್ಟು ಇನ್ನ ಅಭಿವೃದ್ಧಿ ಆಗ್ಬೇಕಾಗಿದೆ. ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ನನ್ನ ಸಹೋದರರಿದ್ರೆ ಇದು ಅಭಿವೃದ್ಧಿಗೆ ಅನುಕೂಲವಾಗ್ತದೆ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಮುಂದೆ ನಡೆಯುವಂತ ಸಭೆಗಳಲ್ಲಿ ಇನ್ನ ಹೆಚ್ಚು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ಆಗಿರ್ಬೋದು, ಇವತ್ತೇನು ಅದಕ್ಕಿಂತ ಹೆಚ್ಚಿನದ ನಮ್ಮ ತಾಯಂದ್ರಿಗೆ ಗೊತ್ತಿರ್ತತಿ. ಎಲ್ಲ ಒಲೆ ಒತ್ತಿಕಟ್ಟಿಗೆ ಇಟ್ಕೊಂಡು ಒಲೆ ಊದುವಂತ ಪರಿಸ್ಥಿತಿ ಬಂದೈತಿ ಇವತ್ತು. ಇನ್ನು ಸ್ವಲ್ಪ ದಿವಸಕ್ಕೆ ನಮ್ಮೆಲ್ಲ ಯುವಕ ಮಿತ್ರರು ಏನ್ ನಮ್ಮ ಹಳ್ಳಿಯ ಸೊಗಡೆ ಏನಿತ್ತು ಎತ್ತಿನಗಾರಿ ಅದ್ರಲ್ಲಿ ಹೋಗುವಂತದ್ದು, ಸೈಕಲ್ ತುಳಿಯುವಂತ ಪರಿಸ್ಥಿತಿ ಬಹಳ ದೂರ ಇಲ್ಲ. ಯಾಕಂತಂದ್ರೆ ಇವತ್ತೇ ಆಗ್ಲೇ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಮುಂದಿನ ದಿನಮಾನದಲ್ಲಿ ಮತ್ತೆ ನಿಮಗೆ ಸೈಕಲ್ ತುಳಿಯುವಂತ ಹಚ್ಚಿದ್ ಯಾರಪ್ಪ ಅಂತಂದ್ರೆ ಯಾರು? ಬಿಜೆಪಿ, ನರೇಂದ್ರ ಮೋದಿ ಅವರು ಬಿಜೆಪಿ. ಇವತ್ತು ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಒಲೆ ಊದಕ್ ಹಚ್ಚಿದವ್ರು ಯಾರು? ಅವ್ರಿಗೆ ಸ್ವಲ್ಪ ಹೇಳಕ್ ಬಿಡ್ರಿ. ನೀವೇ ಹೇಳ್ತೀರಲ್ಲ, ಎಲ್ಲ ಹೆಣ್ಮಕ್ಳಿಗೆ ನೀವ್ ಹೇಳ್ತೀರಿ, ಗಂಡ್ಮಕ್ಳಿಗೆ ನೀವ್ ಹೇಳ್ತೀರಿ. ನಮ್ ತಾಯಂದ್ರಿರೋರು ಒಂಚೂರು ಎಲ್ಲರಿಗೂ ಇವತ್ತು ಸಾಕಷ್ಟು ಬೀದಿಗೆ ತಂದಂತ ಪಕ್ಷ ಇವತ್ತು. ಅಂತ ಪಕ್ಷಕ್ಕೆ ಮತ ಹಾಕ್ಬೇಕಾ? ಜೋರ ಬರ್ಬೇಕು, ಗಟ್ಟಿ ಹೋಗಿ ಹಾಕ್ಬೇಕಾ? ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ? ಯಾರಿಗ್ ಮತ ಹಾಕ್ತೀರಿ? ತಮ್ಮೆಲ್ಲರ ಅತ್ಯಮೂಲ ಮತವನ್ನ ನನ್ನ ಸಹೋದರರಾದಂತ ಉಮೇಶಣ್ಣ ಮೇಟಿ ಅವರಿಗೆ ನೀಡೋದ್ರ ಮೂಲಕ ತಮ್ಮೆಲ್ಲರ ಸಹಕಾರ, ಅವರ ತಂದೆಯವರ ಜೊತೆಗೆ ಯಾವ ರೀತಿ ಇತ್ತು, ನಮಗೂ ಕೂಡ ಸಾಕಷ್ಟು